ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟ ನಿಮ್ಮೆಲ್ಲರಿಗೂ ವಂದನೆಗಳು. ಪ್ರಿಯರೇ, 2 ರೀತಿಯ ಜನರು ಈ ಲೋಕದಲ್ಲಿದ್ದಾರೆ. ಅವರಾರೆಂದರೆ ಭಕ್ತರು ಹಾಗೂ ಭಕ್ತರಲ್ಲದವರು. ಇದರಲ್ಲಿ ಕರೆಯಲ್ಪಟ್ಟವರು ಯಾರು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ಇಂದಿನ ಅಧ್ಯಯನವನ್ನು ಒಂದೇ ಮನಸ್ಸಿನಿಂದ ಧ್ಯಾನ ಮಾಡಿ ನಮ್ಮ ಜೀವಿತದಲ್ಲಿ ನಾವು ದೇವರಿಂದ ಕರೆಯಲ್ಪಟ್ಟವರೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಷಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದ ದೇವರ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪಗಳನ್ನು ನೋಡೋಣ. ಪೌಲನ ವೈಯಕ್ತಿಕ ವಂದನೆಗಳು, ಪತ್ರಿಕೆಯ ಉದ್ದೇಶ, ನಾನು ಎಂಬ 3 ಸಂಗತಿಗಳು, ದೇವರ ಸ್ವಾಭಾವಿಕ ಪ್ರಕಟಣೆ, ಮಾನವನ ಅಸ್ವಾಭಾವಿಕ ಪ್ರತಿಕ್ರಿಯೆ, ಮಾನವನ ಅಸ್ವಾಭಾವಿಕ ಅಧಃಪತನ. ಪ್ರಿಯರೇ, ಈ ಪ್ರಾರಂಭದ ಅಧ್ಯಾಯದಲ್ಲಿ ಅನೇಕ ವಿಚಾರಗಳು ಅಡಕವಾಗಿವೆ. ಮುನ್ನುಡಿ, ಈ ಮಹಾ ಅಪೋಸ್ತಲನ ಸುವಾರ್ಥ ಸೇವೆಯ ಉದ್ದೇಶ, ಸುವಾರ್ತೆಯ ಅರ್ಥ ವಿವರಣೆ ಹಾಗೂ ಸುವಾರ್ತೆಯ ಅಗತ್ಯಕತೆ ಉಂಟಾಗಲು ಮಾನವನ ಪಾಪದ ಸ್ಥಿತಿ ಇತ್ಯಾದಿಗಳು. ಈ ರೀತಿ ಇಡೀ ಪತ್ರಿಕೆಯ ಗತಿಯನ್ನು ಈ ಅಧ್ಯಾಯ ಸೂಚಿಸುತ್ತದೆ. ಪ್ರಿಯರೇ, ಈ ಪತ್ರಿಕೆಯು ಮಾನವನ ಸಂಪೂರ್ಣ ದರಿದ್ರ ಸ್ಥಿತಿಯನ್ನು ತಿಳಿಸುತ್ತದೆ. ಮಾನವನು ಸರಿಪಡಿಸಲಾಗದಷ್ಟು ಆಳಾದ ಸ್ಥಿತಿಗೆ ಇಳಿದಿದ್ದಾನೆ. ಅವನಲ್ಲಿ ತನ್ನ ಸ್ವಂತ ನೀತಿಯನ್ನೂ ಇಲ್ಲದ್ದರಿಂದ ದೇವರ ನೀತಿ ಅವನಿಗೆ ಬೇಕೇ ಬೇಕು. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದ ಸಭೆಯನ್ನು ದುರ್ಬೋಧನೆಗಳಿಂದ ರಕ್ಷಿಸುವುದಕ್ಕಾಗಿ ಬರೆಯಲ್ಪಟ್ಟ ಈ ಪತ್ರಿಕೆಯು ತನ್ನ ಉದ್ದೇಶವನ್ನು ಈಡೇರಿಸಲಿಕ್ಕೆ ಆಗಲಿಲ್ಲ. ರೋಮಾಪುರದ ಸಭೆ ನಂಬಿಕೆಯಿಂದ ಬಹು ದೂರ ಹೋಯಿತು. ಈ ಪತ್ರಿಕೆ ತಿಳಿಸುವ ಉದಾಹರಣೆ ಸಹಿತ ಸತ್ಯವೇನೆಂದರೆ, ಮಾನವನು ದೇವರನ್ನು ತಿಳುಕೊಳ್ಳುವುದೂ ಇಲ್ಲ, ದೇವರನ್ನು ಹುಡುಕುವುದೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದ 16 ಮತ್ತು 17ನೇ ವಚನಗಳು ಈ ಇಡೀ ಪತ್ರಿಕೆಯ ಕೇಂದ್ರ ಬಿಂದುವೆಂದು ತಿಳಿಯಲ್ಪಡುತ್ತದೆ. ಈ ವಚನಗಳನ್ನು ಬಾಯಿಪಾಠ ಮಾಡಿ ಅದರ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳಿರಿ. ನಾವು ಆ ಭಾಗಕ್ಕೆ ಬರುವಾಗ ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಯೇಸು ಕ್ರಿಸ್ತನ ದಾಸನು, ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು, ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ ನೇಮಿಸಲ್ಪಟ್ಟವನೂ ಆಗಿರುವ ಪೌಲನು ಎಂಬುದಾಗಿ. ಪ್ರಿಯರೇ, ಅವನು ತಾರ್ಸದ ಸೌಲನಾಗಿದ್ದವನು, ಮುಂದಕ್ಕೆ ಪೌಲನೆಂದು ಕರೆಯಲ್ಪಟ್ಟನೆಂದು ಅಪೋಸ್ತಲ ಕೃತ್ಯದಲ್ಲಿ 13ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪೌಲನು ಪತ್ರಿಕೆಯ ಆರಂಭದಲ್ಲೇ ಕ್ರಿಸ್ತನ ದಾಸನೆಂಬುದಾಗಿ ತನ್ನನ್ನು ಪರಿಚಯ ಪಡಿಸುತ್ತಾನೆ. ಈ ಸೇವಕನ ಸ್ಥಾನವನ್ನು ಸ್ವ ಇಚ್ಛೆಯಿಂದಲೇ ತೆಗೆದುಕೊಂಡಿದ್ದಾನೆ. ಕರ್ತನಾದ ಯೇಸು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡರೂ ನಮ್ಮನ್ನು ತನ್ನ ಆಳುಗಳನ್ನಾಗಿ ಮಾಡಿಕೊಳ್ಳುವುದಿಲ್ಲ. ನಾವು ಆತನ ಬಳಿಗೆ ಸ್ವ ಇಚ್ಛೆಯಿಂದಲೇ ದಾಸರಾಗಿ ಬರಬೇಕಾಗಿದೆ. ತನ್ನ ಸೇವೆ ಮಾಡಲು ಆತನು ನಮ್ಮೊಂದಿಗೂ ಬಲತ್ಕರಿಸುವುದಿಲ್ಲ. ಯೆರೂಸಲೇಮಿಗೆ ಆತನು ಹೇಳಿದ್ದು, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನದಲ್ಲಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. ಪ್ರಿಯರೇ, ಇನ್ನೊಂದು ಸಂದರ್ಭದಲ್ಲಿ, ಅಂದರೆ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 40ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆದರೂ ಜೀವ ಹೊಂದುವುದಕ್ಕಾಗಿ ನನ್ನ ಬಳಿಗೆ ಬರುವುದಕ್ಕೆ ನಿಮಗೆ ಮನಸ್ಸಿಲ್ಲ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಪ್ರಿಯರೇ, ಕರ್ತನಾದ ಯೇಸುವಿನ ದಾಸನಾಗಿರುವುದು ನಮಗೆ ದೊರಕುವ ಅತಿ ವಿಶೇಷದ ಸೌಲಭ್ಯವಾಗಿದೆ. ಆದರೆ ಅದನ್ನು ನೀನಾಗಿ ಮಾಡಬೇಕು, ಆತನು ಒತ್ತಾಯಿಸುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಮಸ್ಕದ ದಾರಿಯಲ್ಲಿ ಕರ್ತನು ಪೌಲನಿಗೆ ಹೇಳಿದನು, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆಪಡಿಸುತ್ತೀ ಎಂದು. ಆಗ ಪೌಲನು, ಕರ್ತನೇ, ನೀನಾರು ಎನ್ನಲು ಆತನು, ನೀನು ಹಿಂಸೆಪಡಿಸುವ ಯೇಸುವೇ ನಾನು ಅಂದನು. ಪ್ರಿಯರೇ, ಈ ಕ್ಷಣದಿಂದ ಪೌಲನು ಯೇಸುವನ್ನು ತನ್ನ ರಕ್ಷಕನನ್ನಾಗಿ ತಿಳಿದುಕೊಂಡನು. ಆಗ ಪೌಲನು ಹಾಕಿದ ಪ್ರಶ್ನೆ, ನಾನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀ ಎಂಬುದಾಗಿ. ಇದನ್ನು ನಾವು ಅಪೋಸ್ತಲ ಕೃತ್ಯಗಳು
9ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನದವರೆಗೆ ಓದುವಾಗ ನೋಡುತ್ತೇವೆ. ಇಲ್ಲಿ ಪೌಲನು ತನ್ನನ್ನು ಕರ್ತನಾದ ಯೇಸು ಕ್ರಿಸ್ತನ ದಾಸನನ್ನಾಗಿ ಮಾಡಿಕೊಂಡನು. ಕರ್ತನಲ್ಲಿ ಪ್ರಿಯರೇ, ದೇವರು ಅವನನ್ನು ಕರೆದನು. ಪೌಲನು ತನ್ನನ್ನು ಕ್ರಿಸ್ತನ ದಾಸನನ್ನಾಗಿ ಮಾಡಿಕೊಂಡನು. ಈಗ ಅವನು ಅಪೊಸ್ತಲನೆಂದು ಕರೆಯಲ್ಪಟ್ಟನು. ದೇವರು ತಾನು ಆರಿಸಿದವನನ್ನು ಮಾತ್ರವೇ ಉಪಯೋಗಿಸುತ್ತಾನೆ. ಈ ದಿನಗಳಲ್ಲಿ ದೇವರಿಂದ ಕರೆಯಲ್ಪಡದ ಅನೇಕ ಮಂದಿ ಸೇವೆಯಲ್ಲಿರುತ್ತಾರೆ. ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿ ಏನು ಹೇಳಲಿ ಎಂದು ಪೌಲನು ಹೇಳಬಲ್ಲವನಾಗಿದ್ದನು. ಯೆರೆಮೀಯನೆಂಬ ಪ್ರವಾದಿಯು ಇನ್ನೂ ಗರ್ಭದಲ್ಲಿರುವಾಗಲೇ ಕರೆಯಲ್ಪಟ್ಟನು. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ದೇವರು ಹೇಳುತ್ತಾನೆ, ನಾನು ಈ ಪ್ರವಾದಿಗಳನ್ನು ಕಳುಹಿಸಲಿಲ್ಲ ಎಂಬುದಾಗಿ. ಯೆರೆಮೀಯನ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 21ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಯೆರೆಮೀಯನು ಕರೆಯಲ್ಪಟ್ಟ ಪ್ರವಾದಿ, ಪೌಲನು ಕರೆಯಲ್ಪಟ್ಟ ಅಪೊಸ್ತಲನು. ಕರ್ತನಲ್ಲಿ ಪ್ರಿಯರೇ, ತಾನು ಅಪೊಸ್ತಲನೆಂದು ಪೌಲನು ಹೇಳುತ್ತಾನೆ. ಅಪೊಸ್ತಲನೆಂದರೆ ಕಳುಹಿಸಲ್ಪಟ್ಟವನು ಎಂದರ್ಥ. ಕಳುಹಿಸಲ್ಪಟ್ಟವನು ಕಳುಹಿಸಿದವನಿಗಿಂತ ಹೆಚ್ಚಿನವನಲ್ಲ ಎಂದು ಯೇಸು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಈ ಪದಕ್ಕೆ ಸುವಾರ್ತೆ ಸಾರುವುದಕ್ಕಾಗಿ ಯೇಸುವಿನಿಂದ ಆರಿಸಲ್ಪಟ್ಟವನು ಎಂದು ಅರ್ಥ ಬರುತ್ತದೆ. ಅಂಥವನು ಪುನರುತ್ಥಾನ ಹೊಂದಿದ ಕ್ರಿಸ್ತನಿಗೆ ಸಾಕ್ಷಿಯಾಗಿರತಕ್ಕದ್ದು. ಈ ಪುನರುತ್ಥಾನನಾದ ಕ್ರಿಸ್ತನು ತನಗೆ ಕಾಣಿಸಿಕೊಂಡನೆಂದು ಪೌಲನು ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು ಎಂಬುದಾಗಿ. ಪೌಲನು ತಿರುಗಿ ಪ್ರಶ್ನೆ ಕೇಳುತ್ತಾನೆ, ನಾನು ಸ್ವತಂತ್ರನಲ್ಲವೇ, ಅಪೊಸ್ತಲನಲ್ಲವೇ, ನಮ್ಮ ಕರ್ತನಾದ ಯೇಸುವನ್ನು ಕಂಡವನಲ್ಲವೇ ಎಂಬುದಾಗಿ. ಪ್ರಿಯರೇ, ಇದನ್ನು ನಾವು ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 1ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪೌಲನು ಅಪೊಸ್ತಲನು ಎನ್ನುವುದಕ್ಕಿರುವ ಇನ್ನೊಂದು ಆಧಾರವೆಂದರೆ ಅವನಲ್ಲಿ ಸೂಚಕ ಕಾರ್ಯಗಳ ವರವಿತ್ತು. ತಾನು ಬೇರೆ ಭಾಷೆಗಳಲ್ಲಿ ಮಾತನಾಡಬಲ್ಲವನೆಂದು ಅವನು ಹೇಳಿದ್ದಾನೆ. ಅವನು ಗಲಾತ್ಯ ಪ್ರಾಂತ್ಯದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿನ ಅನೇಕ ಗ್ರೀಕ್ ಪಟ್ಟಣ ಹಾಗೂ ಗುಡ್ಡಗಾಡು ಪ್ರದೇಶಗಳಲ್ಲಿ ತಿಳಿಯದ ಭಾಷೆಗಳನ್ನಾಡುವ ಜನರೊಂದಿಗೆ ಪೌಲನು ಅವರ ಭಾಷೆಗಳನ್ನಾಡಿದ್ದಿರಬಹುದು. ಅವನಿಗೂ ಅಪೊಸ್ತಲರಿಗಿದ್ದ ಭಾಷೆಗಳನ್ನಾಡುವ ವರವಿತ್ತು. ರೋಗ ಗುಣಪಡಿಸುವ ವರವೂ ಅವನಿಗಿತ್ತು. ಅವನು ಸತ್ತವರನ್ನು ಎಬ್ಬಿಸಿದ್ದನು. ಪೇತ್ರನೂ ಪೌಲನು ಇಬ್ಬರೂ ಸತ್ತವರನ್ನು ಎಬ್ಬಿಸಿದ್ದನ್ನು ಸತ್ಯವೇದ ನಮಗೆ ತಿಳಿಸುತ್ತದೆ. ಅವರಿಬ್ಬರೂ ಅಪೊಸ್ತಲರಾಗಿದ್ದರು. ಕರ್ತನಲ್ಲಿ ಪ್ರಿಯರೇ, ಪೌಲನು ಯೇಸುಕ್ರಿಸ್ತನ ದಾಸನು, ಅಪೊಸ್ತಲನೆಂದು ಕರೆಯಲ್ಪಟ್ಟವನು, ದೇವರ ಸುವಾರ್ತೆಗೋಸ್ಕರ ಪ್ರತ್ಯೇಕಿಸಲ್ಪಟ್ಟವನೂ ಆಗಿದ್ದಾನೆ. ಪೌಲನು ತಾನು ದೇವರ ಸುವಾರ್ತೆ ಸಾರಲು ನೇಮಿಸಲ್ಪಟ್ಟವನೆಂದು ಹೇಳುತ್ತಾನೆ. ಅಂದರೆ ಈ ಸುವಾರ್ತೆಯು ಮಾನವ ನಿರ್ಮಿತವಲ್ಲ, ದೇವರದ್ದು. ನಾನು ನೀನು ಈ ಲೋಕಕ್ಕೆ ಬರುವಾಗ ಅದಾಗಲೇ 1900 ವರ್ಷಗಳಿಂದಲೂ ಈ ಸುವಾರ್ತೆ ಅಸ್ತಿತ್ವದಲ್ಲಿತ್ತು. ನಾವು ಬಂದಾಗ ನಮ್ಮಲ್ಲೇನಾದರೂ ಬೇರೆ ಉತ್ತಮ ಯೋಜನೆಯಿದೆಯೋ ಎಂದು ದೇವರು ಕಾಯಲಿಲ್ಲ. ಅದು ದೇವರ ಸುವಾರ್ತೆ. ನಾವು ಅದನ್ನು ತೆಗೆದುಕೊಳ್ಳಬಹುದು, ಇಲ್ಲವೇ ಬಿಡಬಹುದು. ಸುವಾರ್ತೆ ಮೂಲತಃ ದೇವರದೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದೆ ನಾವು ನೋಡುತ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಲ್ಲಿ. ಅಲ್ಲಿ ಹೀಗೆ ಬರೆದದೆ, ಸುವಾರ್ತೆಯನ್ನು ಸಾರಿ ಹೇಳಿಸುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತುಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆ ಹೊಸದಾದದಲ್ಲ, ದೇವರ ಪ್ರವಾದಿಗಳಿಂದ ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಲ್ಪಟ್ಟದ್ದು. ದೇವರು ಮಾನವರನ್ನು ಪ್ರೀತಿಸುತ್ತಾನೆಂದು, ಅವರ ರಕ್ಷಣೆಗಾಗಿ ಒಂದು ಮಾರ್ಗ ಮಾಡಿದ್ದಾನೆಂದು ಅದರ ಸಂದೇಶವಾಗಿದೆ. ಅದು ನಮ್ಮನ್ನು ಪ್ರೀತಿಯ ಸಂಬಂಧಕ್ಕೆ ನಡೆಸುತ್ತದೆ. ಆತನು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನೇ ಕೊಟ್ಟನು. ಎಂಥ ಅದ್ಭುತವಾದ ಸಂಗತಿಯಲ್ಲವೇ? ಪ್ರಿಯರೇ, ಈ ಅಧ್ಯಾಯದ 2ನೇ ವಚನದಿಂದ 6ನೇ ವಚನದ ತನಕದ ಭಾಗವು ನಡುವಣ ಪ್ರಸ್ತಾಪವಾಗಿದ್ದು ಸುವಾರ್ತೆಯ ವಿವರಣೆಯನ್ನು ಕೊಡುತ್ತದೆ. ಮುಖ್ಯವಾಗಿ ಅದು ಯೇಸು ಕ್ರಿಸ್ತನ ಕುರಿತಾದದ್ದು. ರೋಮಾಪುರದವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಈ ಸುವಾರ್ತೆಯು ದೇವರ ಮಗನು, ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಿಶೇಷವಾದದ್ದು ಎಂಬುದರ ಗ್ರೀಕ್ ಮೂಲದ ಶಬ್ದ ಪೆರಿ, ಅಂದರೆ ಸುತ್ತುವರಿದದ್ದು ಎಂಬ ಅರ್ಥವಾಗುತ್ತದೆ. ಸುವಾರ್ತೆಯು ಯೇಸು ಕ್ರಿಸ್ತನ ಕುರಿತಾದದ್ದು, ಆತನು ಮಾಡಿದ್ದರ ಕುರಿತಾದದ್ದು, ದೇವರ ಮಗನಾದ ಯೇಸು ಕ್ರಿಸ್ತನ ಕುರಿತಾದದ್ದು ಆಗಿದೆ. ಇಲ್ಲಿ
ಆತನ ಪೂರ್ಣ ಹೆಸರು ಹೇಳಲ್ಪಟ್ಟಿದೆ. ಆತನು ದೇವರ ಮಗನು, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನು. ಇದು ಆತನ ಅದ್ಭುತವಾದ ಹೆಸರು. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನವನ್ನು. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರ್ಯದಿಂದ ದೇವರ ಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪುನರುತ್ಥಾನವು ಆತನನ್ನು ದೇವರ ಮಗನಾಗಿ ಮಾಡಿದ್ದಲ್ಲ, ಅದು ಆತನು ಯಾರೆಂದು ಪ್ರಕಟಿಸಿತು ಅಷ್ಟೇ. ನಿರ್ಣಯಿಸಲ್ಪಟ್ಟವನು ಎಂಬ ಶಬ್ದದ ಮೂಲ ಶಬ್ದದ ಅರ್ಥವು ಘೋಷಿಸಲ್ಪಟ್ಟವನು ಎಂದಾಗುತ್ತದೆ. ಅಂದರೆ ಆತನು ದೇವರ ಮಗನೆಂದು ಘೋಷಿಸಲ್ಪಟ್ಟನು. ಇದು ಕ್ರಿಸ್ತನ ಪೂರ್ಣ ಮಾನವತ್ವವನ್ನು, ದೈವತ್ವವನ್ನು ತಿಳಿಸುತ್ತದೆ. ಮುಂದಕ್ಕೆ ನೋಡುತ್ತೇವೆ, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಎಂಬುದಾಗಿ. ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನಾಗಿದ್ದಾನೆ. ಇದು ಯೇಸುವಿನ ಮಾನವ ಆತ್ಮದ ಕುರಿತಾಗಿ ಹೇಳಿದಂತೆ ಕಂಡರೂ ಆತನಲ್ಲಿನ ಪವಿತ್ರಾತ್ಮನ ಕುರಿತಾಗಿ ಹೇಳಲ್ಪಟ್ಟಿದೆ. ಪ್ರಿಯರೇ, ಆತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದು ಮಹತ್ಕಾರ್ಯದಿಂದ ದೇವರ ಕುಮಾರನೆಂದು ನಿರ್ಣಯಿಸಲ್ಪಟ್ಟಿದ್ದಾನೆ. ಪುನರುತ್ಥಾನವು ಎಲ್ಲವನ್ನು ಸಾಧಿಸಿ ತೋರಿಸುತ್ತದೆ. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನ ಹೀಗೆ ಹೇಳುತ್ತದೆ: ನೀವು ಕೆಳಗಿನವರು, ನಾನು ಮೇಲಿನವನು. ನೀವು ಈ ಲೋಕದವರು, ನಾನು ಈ ಲೋಕದವನಲ್ಲ ಎಂಬುದಾಗಿ. ಪ್ರಿಯರೇ, ಈ ಮಾತು ಸರಿಯೆಂದು ಪುನರುತ್ಥಾನವು ಸಿದ್ಧಪಡಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಇನ್ನೊಂದು ವಿಶೇಷ ಸತ್ಯವೂ ಇದೆ. ಪುನರುತ್ಥಾನ ಹೊಂದಿದ ಕ್ರಿಸ್ತನು ಈಗ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದು ಮಹಿಮೆಯಲ್ಲಿ ಈ ಮನುಷ್ಯನಿದ್ದಾನೆ. ಆದರೆ ಸಭೆ ಆತನನ್ನು ಮರೆತು ಬಿಟ್ಟಿದೆ. ನಾವು ಆತನನ್ನು ಪುನಃ ಸರಿಯಾಗಿ ನೋಡಬೇಕಿದೆ. ಜೀವಿಸುವ ಈ ಕ್ರಿಸ್ತನೊಂದಿಗೆ ನಿನಗೆ ವೈಯಕ್ತಿಕ ಸಂಬಂಧವಿದೆಯೋ? ಪ್ರಿಯ ಸ್ನೇಹಿತನೇ, ನೀನು ಆದಷ್ಟು ಬೇಗನೆ ಇದನ್ನು ಪರೀಕ್ಷಿಸಿಕೊಳ್ಳುವುದು ಒಳ್ಳೆಯದು. ಕರ್ತನಲ್ಲಿ ಪ್ರಿಯರೇ, ಮಾತ್ರವಲ್ಲದೆ ಆತನು ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿಯೂ ರಾಜರ ರಾಜನು ಕರ್ತರ ಕರ್ತನೂ ಆಗಿ ಬರಲಿದ್ದಾನೆಂಬುದನ್ನು ಪುನರುತ್ಥಾನವು ದೃಢಪಡಿಸುತ್ತದೆ. ಆತನು ಪಾಪವನ್ನು ತೆಗೆದುಹಾಕಿ ಭೂಲೋಕದಲ್ಲಿ ನೀತಿಯೊಡನೆ ಆಳುವನು. ಪೌಲನು ಅಥೇನೆಯ ತತ್ವಶಾಸ್ತ್ರಿಗಳಿಗೆ ಹೇಳಿದಂತೆ ಕ್ರಿಸ್ತನು ಮಾನವರೆಲ್ಲರಿಗೆ ನ್ಯಾಯ ತೀರಿಸುವನು. ಆತನು ಸತ್ತವರೊಳಗಿಂದ ಎದ್ದು ಬಂದದರಿಂದ ನೀನು ಒಂದು ದಿನ ಆತನೆದುರು ನಿಲ್ಲಬೇಕೆಂಬುದು ಗಂಭೀರ ಸತ್ಯವಾಗಿದೆ. ನೀನು ಆತನನ್ನು ರಕ್ಷಕನನ್ನಾಗಿ ನಂಬಿದವನಾಗಿ ನಿಲ್ಲುತ್ತೀಯೋ, ಇಲ್ಲವೇ ಆತನಿಂದ ದಂಡನೆಗೊಳಗಾಗುವವನಾಗಿ ನಿಲ್ಲುತ್ತೀಯೋ? ನೀನು ಆತನನ್ನು ರಕ್ಷಕನನ್ನಾಗಿ ಸ್ವೀಕರಿಸಿಲ್ಲವಾದರೆ ನಿನ್ನ ಮೇಲೆ ದೇವರ ದಂಡನೆ ಬರುತ್ತದೆ. ನಿನ್ನ ಸ್ವಂತ ನೀತಿಯ ಆಧಾರದ ಮೇಲೆ ನೀನು ಆತನೆದುರು ನಿಲ್ಲಲು ಸಾಧ್ಯವಿಲ್ಲ. ರಕ್ಷಕನಾಗಿ ಆತನನ್ನು ಅಂಗೀಕರಿಸದಿದ್ದರೆ ನೀನು ನಿತ್ಯ ನಾಶನಕ್ಕೆ ಪಾತ್ರನಾಗಬೇಕಾಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಕರ್ತನಾದ ಯೇಸು ಕ್ರಿಸ್ತನೆದುರು ನಿಲ್ಲಬೇಕೆಂಬುದಕ್ಕೆ ಪುನರುತ್ಥಾನವು ಆಧಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆಯೆಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೋಸ್ತಲತನವನ್ನು ಹೊಂದಿದೆವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೃಪೆ ಹಾಗೂ ಅಪೋಸ್ತಲತನ ಎಂಬುದು ವಿಶೇಷ ಶಬ್ದಗಳಾಗಿವೆ. ಕೃಪೆ ಎಂಬುದು ದೇವರ ರಕ್ಷಣೆಯ ವಿಧಾನವಾಗಿದೆ. ದೇವರು ಕೃಪಾಳುವಾಗಿಲ್ಲದಿರುತ್ತಿದ್ದರೆ ನಾವಾರೂ ರಕ್ಷಣೆ ಹೊಂದಲು ಸಾಧ್ಯವಿರಲಿಲ್ಲ. ಎಲ್ಲ ಅನ್ಯ ಜನಗಳಲ್ಲಿ ನಂಬಿಕೆಯೆಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ಎಂಬುದಾಗಿ ನೋಡುವಾಗ ಈ ಪತ್ರಿಕೆಯು ವಿಧೇಯತ್ವದ ಪ್ರಸ್ತಾಪದೊಂದಿಗೆ ಪ್ರಾರಂಭವಾಗಿ ಆ ಪ್ರಸ್ತಾಪದೊಂದಿಗೇ ಕೊನೆಗೊಳ್ಳುತ್ತದೆ. ಪ್ರಿಯ ಸ್ನೇಹಿತನೇ, ರಕ್ಷಿಸುವ ನಂಬಿಕೆಯು ನಮ್ಮನ್ನು ಕ್ರಿಸ್ತನಿಗೆ ವಿಧೇಯರನ್ನಾಗಿ ಮಾಡುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯಲ್ಲಿ ವಿಧಗಳಿರುತ್ತವೆಯೋ? ಹೌದು, ಅದು ನಂಬಿಕೆಯ ಉದ್ದೇಶಗಳಲ್ಲಿ ಇರುತ್ತದೆ. ರಕ್ಷಿಸುವ ನಂಬಿಕೆಯು ನಮ್ಮನ್ನು ಪ್ರೀತಿಸಿ ನಮಗಾಗಿ ತನ್ನನ್ನೇ ಅರ್ಪಿಸಿದ ದೇವಕುಮಾರನಿಗೆ ನಮ್ಮನ್ನು ಸಮರ್ಪಿಸುವಂತೆ ನಡೆಸುತ್ತದೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದಲ್ಲಿ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನದಲ್ಲಿ ಅಲ್ಲಿ ಹೀಗೆ ಬರೆದದೆ: ಯೇಸು ಕ್ರಿಸ್ತನವರಾಗುವುದಕ್ಕೆ ಕರೆಯಲ್ಪಟ್ಟ ನೀವು ಸಹ ಆ ಅನ್ಯ ಜನರೊಳಗಿನವರಾದ್ದರಿಂದ ನಿಮಗೆ ಬರೆಯುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರೆಯಲ್ಪಟ್ಟವರೆಂದರೆ ಆರಿಸಲ್ಪಟ್ಟವರು. ಕರೆಯಲ್ಪಟ್ಟವರು ಯಾರು? ಅವರು ಕೇಳಿದರು. ಯೇಸು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ತಿಳಿದಿದ್ದೇನೆ ಮತ್ತು ಅವು ನನ್ನ ಹಿಂದೆ ಬರುವವು ಎಂಬ ಮಾತಿನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾನೆ. ಪ್ರಿಯನೇ, ನೀನು ಬೇರೆ ಯಾವುದನ್ನಾಗಲಿ
ಯಾರನ್ನಾಗಲಿ ಹಿಂಬಾಲಿಸುತ್ತಿರುವುದಾದರೆ ಆತನ ಸ್ವರ ಕೇಳಿದವನಲ್ಲ, ಆತನ ಕುರಿಯೂ ಅಲ್ಲ. ಆತನ ಸ್ವರ ಕೇಳಿ ಆತನ ಹಿಂದೆ ಹೋಗುವವರೇ ಕರೆಯಲ್ಪಟ್ಟವರು. ಕರ್ತನಲ್ಲಿ ಪ್ರಿಯರೇ, ಆರಿಸುವಿಕೆಯ ಕುರಿತು ನಾವು ವಾಗ್ವಾದಕ್ಕಿಳಿಯದೇ ಇರೋಣ. ಸರಳವಾದ ರೀತಿ ಆತನು ಕರೆಯುತ್ತಾನೆ, ನೀನು ಉತ್ತರ ಕೊಡುತ್ತಿ. ಉತ್ತರ ಕೊಟ್ಟಿರುವುದಾದರೆ ನೀನು ಆರಿಸಲ್ಪಟ್ಟವರಲ್ಲಿ, ಕ್ರಿಸ್ತನಿಂದ ಕರೆಯಲ್ಪಟ್ಟವರಲ್ಲಿ ಒಬ್ಬನಾಗಿರುತ್ತಿ. ರೋಮಾಪುರದ ಕ್ರೈಸ್ತರು ಕರೆಯಲ್ಪಟ್ಟವರಾಗಿದ್ದಾರೆಂದು ಪೌಲನು ದೃಢಪಡಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ರೋಮಾಪುರದಲ್ಲಿರುವ ದೇವರಿಗೆ ಪ್ರಿಯರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆಗಿರುವವರೆಲ್ಲರಿಗೆ ಬರೆಯುವುದೇನೆಂದರೆ, ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರಿಗೆ ಪ್ರಿಯರು ಎಷ್ಟೊಂದು ಅಂದವಾದ ಮಾತು. ರೋಮಾಪುರದ ವಿಶ್ವಾಸಿಗಳನ್ನು ದೇವರು ಪ್ರೀತಿಸಿದ್ದಾನೆ. ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಎಂಬುದನ್ನು ನೋಡುವಾಗ ಇದನ್ನು ಕರೆಯಲ್ಪಟ್ಟ ದೇವಜನರು ಎಂದು ಹೇಳಬಹುದು. ಕೆಲವು ಪ್ರತಿಗಳಲ್ಲಿ ಹೀಗೇ ಇದೆ, ಅವರು ಕರೆಯಲ್ಪಟ್ಟ ದೇವಜನರು. ಪ್ರತಿಯೊಬ್ಬ ವಿಶ್ವಾಸಿಗೂ ಇದೇ ಹೆಸರಾಗಿದೆ. ಒಬ್ಬ ಭಕ್ತನೆಂದರೆ ಮೇಲಕ್ಕೇರಿಸಲ್ಪಟ್ಟವನಲ್ಲ, ಆದರೆ ಕ್ರಿಸ್ತನನ್ನು ಮೇಲಕ್ಕೆತ್ತುವವನು ಆಗಿದ್ದಾನೆ. ಕ್ರಿಸ್ತನು ಒಬ್ಬನ ರಕ್ಷಕನಾಗುವಾಗ ಆ ವ್ಯಕ್ತಿ ಭಕ್ತನಾಗುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಎರಡೇ ರೀತಿಯ ಜನರು ಈ ಲೋಕದಲ್ಲಿರುತ್ತಾರೆ, ಭಕ್ತರು ಹಾಗೂ ಭಕ್ತರಲ್ಲದವರು. ನೀನು ಭಕ್ತನಾಗಿರುವುದಾದರೆ ನೀನು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವನು. ನಿನ್ನ ಗುಣ ಸ್ವಭಾವವು ನಿನ್ನನ್ನು ಒಬ್ಬ ಭಕ್ತನನ್ನಾಗಿ ಮಾಡುವುದಿಲ್ಲ, ಆದರೆ ಕ್ರಿಸ್ತನ ಮೇಲಣ ನಿನ್ನ ನಂಬಿಕೆ ಹಾಗೂ ನೀನು ಪ್ರತ್ಯೇಕಿಸಲ್ಪಟ್ಟವನು ಎಂಬ ಸತ್ಯವೇ. ಪ್ರಿಯರೇ, ಪೌಲನು ಆರಂಭದಲ್ಲಿ ಹೇಳಿದಂತೆ ಅವನು ಯೇಸು ಕ್ರಿಸ್ತನ ದಾಸನಾಗಿದ್ದಾನೆ. ಪೌಲನು ಎಲ್ಲಾ ಪತ್ರಿಕೆಗಳಲ್ಲಿಯೂ ವಂದನೆ ತಿಳಿಸುವಾಗ ಕೃಪೆಯೂ ಶಾಂತಿಯೂ ಆಗಲಿ ಎಂದು ವಂದಿಸುತ್ತಾನೆ. ಕೃಪೆ ಎಂಬುದು ಅನ್ಯರು ವಂದಿಸುವ ಶಬ್ದವಾದರೆ ಶಾಂತಿ ಎಂಬುದು ಯಹೂದ್ಯರ ವಂದಿಸುವ ಶಬ್ದವಾಗಿದೆ. ಪೌಲನು ಎರಡನ್ನೂ ಜೊತೆ ಸೇರಿಸುತ್ತಾನೆ. ಮುಂದಕ್ಕೆ ನಾವು ನೋಡೋಣ ಪೌಲನು ಬರೆದ ಉದ್ದೇಶ ಎಂಬುದಾಗಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಮೊದಲನೆಯದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರೋಮ್ನಲ್ಲಿ ಅನೇಕರು ಕ್ರಿಸ್ತನ ಕಡೆಗೆ ತಿರುಗುತ್ತಿದ್ದಾರೆಂಬ ಸುದ್ದಿ ಇಡೀ ದೇಶದೊಳಗೆ ಹರಡಿ ಚಕ್ರವರ್ತಿಗಳು ಚಿಂತೆಗೊಳಗಾಗಿದ್ದರು. ಮುಂದೆ ಹಿಂಸೆಯೂ ಪ್ರಾರಂಭವಾಯಿತು. ಅವರ ನಂಬಿಕೆಯು ಲೋಕ ಪ್ರಸಿದ್ಧವಾಗಿದೆ ಎಂದು ಪೌಲನು ಹೇಳುತ್ತಾನೆ. ರೋಮಾಪುರದ ಬರೆದ ಪತ್ರಿಕೆ 1ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಾನು ಪ್ರಾರ್ಥನೆ ಮಾಡುವಾಗೆಲ್ಲ ತಪ್ಪದೇ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ಇನ್ನು ಮೇಲೆಯಾದರೂ ನಿಮ್ಮ ಬಳಿಗೆ ಬರುವುದಕ್ಕೆ ದೇವರ ಚಿತ್ತದಿಂದ ನನಗೆ ಹೇಗೋ ಅನುಕೂಲವಾಗಬೇಕೆಂದು ಬೇಡಿಕೊಳ್ಳುತ್ತೇನೆ. ಇದಕ್ಕೆ ದೇವರೇ ನನ್ನ ಸಾಕ್ಷಿ. ಆತನ ಮಗನ ಸುವಾರ್ತೆಯನ್ನು ಸಾರುತ್ತಾ ಆತನನ್ನೇ ನನ್ನ ಆತ್ಮದಲ್ಲಿ ಆರಾಧಿಸುವನಾಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನ ಮಗನ ಸುವಾರ್ತೆ ಎಂಬುದಾಗಿ ನೋಡುವಾಗ ಆರಂಭದ ವಚನದಲ್ಲಿ ದೇವರ ಸುವಾರ್ತೆ ಎಂದು ಹೇಳಿದ್ದನು. ಮುಂದಕ್ಕೆ ತನ್ನ ಸುವಾರ್ತೆ ಎಂದು ಹೇಳುತ್ತಾನೆ. ತಪ್ಪದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಎಂಬುದಾಗಿ ನೋಡುವಾಗ ಪೌಲನ ಪ್ರಾರ್ಥನೆಯ ಪಟ್ಟಿ ಬಹು ಉದ್ದವಾಗಿತ್ತು. ಮುಂದಕ್ಕೆ ನಾವು ನೋಡೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ. ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ದೇವರ ವಾಕ್ಯವನ್ನು ಬೋಧಿಸುವುದಕ್ಕೋಸ್ಕರ ರೋಮಿಗೆ ಹೋಗಬೇಕೆಂದಿದ್ದನು. ಪೌಲನು ವಾಕ್ಯ ಬೋಧನೆಯನ್ನು ಇಷ್ಟಪಡುತ್ತಿದ್ದನು. ಪೌಲನು ಪರಸ್ಪರ ಪ್ರಯೋಜನ ಪಡುವ ಕುರಿತಾಗಿ ಹೇಳುತ್ತಿದ್ದಾನೆ. ಅಂದರೆ ತಾನು ಅವರಿಗೆ ಕೆಲವು ವಿಚಾರಗಳನ್ನು ಹೇಳಿ ಅಲ್ಲಿಗೆ ವಿಶ್ವಾಸಿಗಳಿಂದ ಕೆಲವು ವಿಚಾರಗಳನ್ನು ಕೇಳಬೇಕೆಂದು ಇಚ್ಛಿಸಿದನು. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಸಹೋದರರೇ, ನನ್ನ ಕೆಲಸವು ಇತರ ಜನಗಳಲ್ಲಿ ಸಫಲವಾದಂತೆ ನಿಮ್ಮಲ್ಲಿಯೂ ಸಫಲವಾದಿತೆಂದು ನಿಮ್ಮ ಬಳಿಗೆ ಬರುವುದಕ್ಕೆ ಅನೇಕಾವರ್ತಿ ಮನಸ್ಸು ಮಾಡಿ ಕೊಂಡಿದ್ದಾಗ್ಯೂ ಇಂದಿನವರೆಗೂ ಅಡ್ಡಿಯಾಯಿತೆಂದು ನಿಮಗೆ ತಿಳಿದಿರಬೇಕೆಂದು ನನ್ನ ಅಪೇಕ್ಷೆ ಎಂಬುದಾಗಿ. ಪ್ರಿಯರೇ, ಆತನಿಗೆ ತುಂಬಾ ಮನಸ್ಸಿದ್ದರೂ ಅವರಲ್ಲಿಗೆ ಹೋಗಲು ಅವನಿಗೆ ಅಡ್ಡಿಯುಂಟಾಯಿತು.
ಮುಂದಕ್ಕೆ ನಾವು ನೋಡುತ್ತೇವೆ ಪೌಲನ 3 ವಿಶೇಷವಾದ ನಾನು ಎಂಬ ಪ್ರಸ್ತಾಪಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾದ ಒಂದು ಋಣ ನನ್ನ ಮೇಲೆ ಅದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾನವರನ್ನು ಗ್ರೀಕರು ವಿಂಗಡಿಸಿದ್ದು ಗ್ರೀಕರು ಅನಾಗರಿಕರು ಎಂಬುದಾಗಿ. ಗ್ರೀಕರೆಂದರೆ ಸಂಸ್ಕೃತಿಯುಳ್ಳವರು, ವಿದ್ಯಾವಂತರು, ಒಳ್ಳೆ ಸಂಸ್ಕಾರದವರು ಆಗಿದ್ದವರು. ಅನಾಗರಿಕರೆಂದರೆ ನಾವು ಈ ದಿನಗಳಲ್ಲಿ ಅಸಂಸ್ಕೃತರೆಂದು ಹೇಳುವವರು. ಇದು ಸರಿಯಾದ ವಿಂಗಡಣೆಯಲ್ಲ. ಪ್ರಿಯರೇ, ನನಗೆ ತೀರಿಸಬೇಕಾದ ಒಂದು ಋಣ ಇದೆ ಎಂದು ಪೌಲನು ಹೇಳುತ್ತಾನೆ. ರೋಮಿಗೆ ಬರುವುದಕ್ಕೆ ಅವನಿಗಿದ್ದ ಒಂದು ಕಾರಣ ಇದೇ ಆಗಿದೆ. ಇದು ಅವನ ಮೊದಲನೆಯ ನಾನು ಎಂಬುದು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನಂತೂ ಸಿದ್ಧವಾಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನನ್ನ ಮೇಲೆ ಒಂದು ಋಣಭಾರ ಇದೆ ಎಂದು ಪೌಲನು ಹೇಳಿದ್ದಾನೆ. ಈಗ ಅದನ್ನು ತೀರಿಸಲು ಸಿದ್ಧನಾಗಿದ್ದೆ ಎಂದು ಹೇಳುತ್ತಿದ್ದಾನೆ. ಬೇರೆ ಮಾತಿನಲ್ಲಿ ಹೇಳುವುದಾದರೆ ನನ್ನ ಪಕ್ಷದಲ್ಲಿ ಸಿದ್ಧನಾಗಿದ್ದೇನೆ ಎಂದು. ಇದು ಅವನ ಎರಡನೆಯ ನಾನು ಎಂಬುದು. ದೇವರ ವಾಕ್ಯವನ್ನು ಪ್ರಸರಿಸುವುದರಲ್ಲಿ ಅವನಲ್ಲಿದ್ದಂಥ ಆಸಕ್ತಿಯು, ಹಿಡಿದಿದ್ದನ್ನು ಮುಗಿಸಬೇಕೆಂಬ ಮಹದಾಶೆಯು ನಮ್ಮಲ್ಲಿಯೂ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದು. ಹೌದು ಪ್ರಿಯರೇ, ನಮ್ಮಲ್ಲಿಯೂ ಒಂದು ಋಣ ಇದೆ. ಅದಾವುದೆಂದರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂತಾದು. ನಾವು ವಾಸಿಸುತ್ತಿರುವ ಈ ಲೋಕದಲ್ಲಿ ಸಾವಿರಾರು ಜನರು ಅಂಧಕಾರದ ದೊರೆತನದಲ್ಲಿ ಇರುವಾಗ ನಾವು ಹೊಂದಿದ ಬೆಳಕನ್ನು ಅವರಿಗೆ ಕೊಟ್ಟು ಅವರನ್ನು ಕೃಪೆಯ ಅಡಿಯಲ್ಲಿ ಬರಮಾಡಬೇಕಾಗಿದೆ. ಆದ್ದರಿಂದ ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಯೇಸು ಕ್ರಿಸ್ತನ ಕೃಪೆಯು ನಮ್ಮನ್ನು ದಿನಾಲೂ ನಡೆಸಲಿ. ಪ್ರಿಯರೇ, ಕೃಪೆ ಎಂದರೆ ದೇವರ ಸಹಾಯ, ರಕ್ಷಣೆಯ ವಿಧಾನ. ನಾವು ಯಾರು ರಕ್ಷಣೆ ಹೊಂದಲು ಅರ್ಹರಲ್ಲ, ಆದರೆ ದೇವರ ಕೃಪೆಯಿಂದಲೇ ಪಾಪದ ಜೀವಿತದಿಂದ ರಕ್ಷಿಸಲ್ಪಟ್ಟಿದ್ದೇವೆ. ಆದುದರಿಂದ ಪೌಲನು ಕೃಪೆ ಮತ್ತು ಶಾಂತಿ ಎಂಬ ಪದಗಳನ್ನು ಉಪಯೋಗಿಸಿದ್ದಾನೆ. ಪ್ರಿಯರೇ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿ ದೇವರ ಮಕ್ಕಳಾಗಿ ಜೀವಿಸೋಣವೇ? ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಅನುದಿನವೂ ನಮ್ಮ ಭಾರವನ್ನು ಹೊರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕ ನಾವು ಪರೀಕ್ಷಿಸಿಕೊಳ್ಳುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಒಂದು ವೇಳೆ ನಾವು ನಿನ್ನನ್ನು ಹಿಂಸೆ ಪಡಿಸುತ್ತಿರುವುದಾದರೆ ನಮ್ಮನ್ನು ಕ್ಷಮಿಸು, ನಮ್ಮನ್ನು ಕರುಣಿಸು, ಬಲಪಡಿಸು. ನಿನ್ನನ್ನು ದೃಷ್ಟಿಸುತ್ತಾ ನಿನಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕರನ್ನು ಕರುಣಿಸು ದೇವರೇ. ಅವರಿರುವಂಥ ಸ್ಥಳದಲ್ಲಿ ಅವರು ನಿನ್ನ ಆಶ್ರಯದಲ್ಲಿ ಸುರಕ್ಷಿತರಾಗಿದ್ದುಕೊಂಡು ಆನಂದಘೋಷ ಮಾಡುತ್ತಾ ಬೆಳಕಿನ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ನಾವು ಭಕ್ತರೋ ಭಕ್ತರಲ್ಲದವರೋ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ದೇವರು ತಿಳಿಸಿದ ಸತ್ಯವನ್ನು ನಮ್ಮಲ್ಲಿಯೇ ಇಟ್ಟುಕೊಳ್ಳದೆ ಹಿಂದೆ ಕರೆ ಮಾಡುವುದರ ಮೂಲಕ ನಮಗೆ ತಿಳಿಯಪಡಿಸಿರಿ. ಇತರರ ರಕ್ಷಣೆಯಲ್ಲಿ ಪಾಲುಗಾರರಾಗಿರಿ. ವಂದನೆಗಳು.